ಆತ್ಮೀಯ ಭಗವದ್ಭಕ್ತರೇ, ಕಾರ್ತಿಕ ಮಾಸದ ಪಾಡ್ಯದಿಂದ ಆರಂಭಿಸಿ ದ್ವಾದಶಿಯವರೆಗೆ ಪ್ರತಿನಿತ್ಯ ರಾತ್ರಿ ದಾಮೋದರ ರೂಪಿ ಭಗವಂತನಿಗೂ ತುಳಸಿಯಲ್ಲಿ ಸನ್ನಿಹಿತಳಾದ ಲಕ್ಷ್ಮೀದೇವಿಗೂ ಪೂಜೆಯನ್ನು ಸಲ್ಲಿಸುತ್ತಾ ಉತ್ತಾನ ದ್ವಾದಶಿಯನ್ನು ಸೂರ್ಯೋದಯದ ಪರ್ವಕಾಲದಲ್ಲಿ ಶ್ರೀಕೃಷ್ಣ ದೇವರಿಗೆ ಮಹಾಪೂಜೆ ಸಲ್ಲುತ್ತದೆ. ನಂತರ ತುಳಸಿಯ ಸನ್ನಿಧಾನದಲ್ಲಿ ವಿಶೇಷ ಪೂಜೆ ಜರುಗುವುದು. ಅಂದು ಸಂಜೆ ಮಧ್ವ ಸರೋವರದ ನಡುವಿನ ಮಧ್ವ ಮಂಟಪದಲ್ಲಿ ಶ್ರೀಕೃಷ್ಣ ದೇವರ ಉತ್ಸವ ಮೂರ್ತಿ ಸಹಿತ ಅಷ್ಟಮಠದ ಪಟ್ಟದ ದೇವರಿಗೆ ಮಠದ ಯತಿಗಳಿಂದ ಕ್ಷೀರಾಬ್ಧಿ ಪೂಜೆಯು ಸಲ್ಲುತ್ತದೆ. ತುಳಸಿಯ ಸನ್ನಿಧಾನದಲ್ಲಿ ಸಾಲಿಗ್ರಾಮಗಳನ್ನಿರಿಸಿ ಪೂಜೆಗಳು ಜರುಗಿದ ನಂತರ ವೇದ ಮಂತ್ರಗಳ ಸಹಿತ ಅರ್ಘ್ಯ ಪ್ರದಾನ ನೆರವೇರುತ್ತದೆ. ಕ್ಷೀರ ಸಮುದ್ರದಲ್ಲಿ ತುಳಸಿಯ ಜೊತೆಗೆ ಯೋಗ ನಿದ್ರೆಯಲ್ಲಿರುವ ಶ್ರೀಮನ್ನಾರಾಯಣನನ್ನು ಪೂಜಿಸಿ ಎಚ್ಚರಿಸುವ ಸಲುವಾಗಿ ವಿಶಿಷ್ಟ ವಿನೂತನ ಪುಣ್ಯಪ್ರದ ಕ್ಷೀರಾಬ್ಧಿ ಪೂಜೆಯು ಸಲ್ಲುವುದು. ಕ್ಷೀರಾಬ್ಧಿ ಪೂಜೆಯ ಸಂದರ್ಭದಲ್ಲಿ ವಿಶೇಷ ಮಂತ್ರಗಳಿಂದ ಪುಷ್ಪಾರ್ಚನೆ ನಡೆಸಿ ದೇವರ ಸಮ್ಮುಖದಲ್ಲಿ ಶಂಖದೊಳಗೆ ಹಾಲನ್ನು ಸೇರಿಸಿ ತೆಂಗಿನ ಕಾಯಿಯೊಳಗೆ ಹಾಲಿನಿಂದ ಅರ್ಘ್ಯ ನಡೆಸಲಾಗುವುದು. ತದನಂತರ ಆರತಿ ಬೆಳಗ್ಗೆ ಕೃಷ್ಣಾರ್ಪಣ ನಡೆಯುವುದು. ಈ ಪೂಜೆಯ ನಂತರ ತುಳಸಿ ಕಲ್ಯಾಣ ಜರುಗುವುದು. ಗೋಧೂಳಿ ಲಗ್ನದಲ್ಲಿ ಮಹಾವಿಷ್ಣುವಿನ ಸ್ವರ್ಣ ಪ್ರತಿಮೆಯನ್ನು ತುಳಸಿಯ ಸನ್ನಿಧಿಯಲ್ಲಿ ಇರಿಸಿ ವಿವಾಹ ವಿಧಿಯಂತೆ ಮೊದಲಿಗೆ ಪ್ರಾರ್ಥನೆ ಸಲ್ಲುವುದು. ನಂತರ ಅರ್ಘ್ಯಾಧಿಪಚಾರಗಳನ್ನು ನಡೆಸಿ ಮಂತ್ರಪೂರ್ವಕ ವಿವಾಹ ಸಂಕಲ್ಪ ಮಾಡಿ ತುಳಸಿ ಕಲ್ಯಾಣವು ನೆರವೇರುತ್ತದೆ. ಆತ್ಮೀಯರೇ, ದೀಪಗಳ ಬೆಳಕಿನಲ್ಲಿ ಮಧ್ವ ಸರೋವರದ ನೀರ ತರಂಗಗಳ ನಡುವಿನಲ್ಲಿ ಮೂಡಿಬರುವ ಈ ಕ್ಷೀರಾಬ್ಧಿ ಪೂಜೆಯ ಅಂದ ಚಂದ ವರ್ಣನೆಗೂ ಮೀರಿತು. ಈ ತೆರನಾದ ಇನ್ನೊಂದು ಭಕ್ತಿ ಪ್ರಧಾನ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಪ್ರೀತೋಸ್ತು ಕೃಷ್ಣ ಪ್ರಭು.